ನಮಗೆ ಒಂದು ವೆರಿ ಇಂಟ್ರೆಸ್ಟಿಂಗ್ ನೋ ನಾನ್ಸೆನ್ಸ್ ಕಮೆಂಟ್ ಬಂದಿದೆ. ಸರ್, ನನಗೆ ನನ್ನ ಬೋರ್ಡ್ ಮಾರ್ಕ್ಸ್ ಗೊತ್ತು ಎಷ್ಟು ಬರ್ಬೋದು ಅಂತ, ಆ್ಯಂಡ್ ಆಲ್ಸೋ ನನಗೆ MSRTಯಲ್ಲಿ ಈ ಬ್ರಾಂಚಸ್ಸೇ ಬೇಕು ಅಂತ. ಸೊ ಇದಕ್ಕೆ KCET ಮಾರ್ಕ್ಸ್ ಎಷ್ಟು ಬರಬೇಕು ಅಂತ ನೋಡ್ತಾ ಇದ್ದೀರಲ್ಲ ಕಮೆಂಟು. ಸೊ ಇದನ್ನ ತಿಳ್ಕೊಬೇಕು ಅಂದರೆ ಲೆಟ್ಸ್ ಅಪ್ರೋಚ್ ಇಟ್ ಇನ್ 3 steps. ಫಸ್ಟ್ ಸ್ಟೆಪ್ ಏನಂದರೆ, ನಿಮಗೆ ಗೊತ್ತಿರಬೇಕು ನೀವು ಯಾವ ಕಾಲೇಜು ಅಥವಾ ಏನು ಬ್ರಾಂಚ್ ಬೇಕು ಅಂತ. ಸ್ಟೆಪ್ 2 ಏನಂದರೆ, ಆ ಪರ್ಟಿಕ್ಯುಲರ್ ಬ್ರಾಂಚು ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಲಾಸ್ಟ್ ಇಯರ್ ಕಟ್ ಆಫು ಏನು ರ್ಯಾಂಕ್ ಇತ್ತು ಅಕಾರ್ಡಿಂಗ್ ಟು ನಿಮ್ಮ ಕ್ಯಾಟಗರಿ ಅದನ್ನು ಚೆಕ್ ಮಾಡಬೇಕು. ಥರ್ಡ್ ಸ್ಟೆಪ್ ಏನಂದರೆ, ನಮ್ಮ KCET counseling.com ವೆಬ್ಸೈಟಲ್ಲಿ ರ್ಯಾಂಕ್ ಪ್ರಿಡಿಕ್ಟರಲ್ಲಿ ಬಂದ್ಬಿಟ್ಟು ಸೊ ಆ ಬೋರ್ಡ್ ಮಾರ್ಕ್ಸ್ ಹಾಕಬೇಕು. ಆ್ಯಂಡ್ ನೀವು ಮಾರ್ಕ್ಸ್ ಚೇಂಜ್ ಮಾಡ್ತಾ ಇದ್ರೆ KCET ಮಾರ್ಕ್ಸು ಯಾವ ರ್ಯಾಂಕ್ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಓಕೆನಾ? ಸೊ ಸ್ಟೆಪ್ 1 MSRT ಈ ಬ್ರಾಂಚಸ್ಸು. ಓಕೆನಾ? ಸೊ ಸ್ಟೆಪ್ 2 ಲಾಸ್ಟ್ ಇಯರ್ ಕಟ್ ಆಫ್ MS ರಾಮೈಟಿದು 2A ಕ್ಯಾಟಗರಿದು ಆ ಸ್ಪೆಸಿಫಿಕ್ ಬ್ರಾಂಚಸ್ ಏನಿದೆ ಕಟ್ ಆಫ್ ಯಾವ ರ್ಯಾಂಕಿಂದ ಯಾವ ರ್ಯಾಂಕ್ವರೆಗೂ ನೋಡ್ಕೊಳ್ಳಿ. ಸ್ಟೆಪ್ 3 ನಮ್ಮ KCET counseling.com ಅಲ್ಲಿ ರ್ಯಾಂಕ್ ಪ್ರಿಡಿಕ್ಟರಲ್ಲಿ ಬೋರ್ಡ್ ಮಾರ್ಕ್ಸ್ ಎಂಟ್ರಿ ಮಾಡಿ ನಿಮ್ಗೆ ಎಷ್ಟು ಬರ್ಬೋದು ಅಂತ. KCET ಮಾರ್ಕ್ಸ್ ವೇರಿ ಮಾಡ್ತಾ ಇದ್ರೆ ಈ ಥರ ಬರುತ್ತೆ. ಸೊ ಫಾರ್ ಕುಶಾಲ್ ಏನಾಗುತ್ತೆ ಅಂದರೆ, ನೀವು 147ಇಂದ 147 ಹತ್ತಿರ ಲಾಸ್ಟ್ ಇಯರ್ ಪ್ರಕಾರ ನಿಮಗೆ CS ಸಿಗುತ್ತೆ. ಬಟ್ ಈ ಇಯರು ಬೋರ್ಡ್ ಎಕ್ಸಾಮ್ ತುಂಬ ಈಸಿ ಇದ್ದಿದ್ದರಿಂದ ಅಟ್ಲೀಸ್ಟ್ ಯು ಶುಡ್ ಆ್ಯಡ್ +5 to 10 ಮಾರ್ಕ್ಸ್. ಸೊ ನಿಮ್ಮ ಪ್ರಕಾರ ನಿಮ್ಮ ಟಾರ್ಗೆಟಿಗೆ ಏನು ಬೇಕಾಗುತ್ತೆ ಅಂದರೆ, ಈಸಿಲಿ ಯು ಹ್ಯಾವ್ ಟು ಸ್ಕೋರ್ 145 to 155 ರೇಂಜಲ್ಲಿ ನೀವು ಸ್ಕೋರ್ ಮಾಡಿದ್ರೆ ನಿಮ್ಗೆ MSRTಯಲ್ಲಿ ಇದರ್ ಕಂಪ್ಯೂಟರ್ ಸೈನ್ಸ್ ಆರ್ AIML, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಷನ್ ಸೈನ್ಸ್ ಈ ಬ್ರಾಂಚಸ್ ಈಗ ಚಾನ್ಸಸ್ ಇರುತ್ತೆ. ಓಕೆ, ಗೊತ್ತಾಯ್ತಲ್ಲ? ಸೊ ಈಗ ಎಷ್ಟೊಂದು ಜನಕ್ಕೆ ಸ್ಟೆಪ್ 1 ಕ್ಲಾರಿಟಿ ಇರಲ್ಲ, ನಾನು ಯಾವ ಕಾಲೇಜ್ಗೆ ಹೋಗಬೇಕು, ಯಾವ ಬ್ರಾಂಚ್ ತೊಗೋಬೇಕು ಅಂತ. ನೀವೇನಾದ್ರು ಆ ಥರ ಕ್ಲಾರಿಟಿ ಇಲ್ಲ, ಡೌಟ್ಸ್ ಇದೆ ಅಂದರೆ ಕಮೆಂಟ್ ಮಾಡಿ. ಸೊ ಐ ಆಮ್ ಡೂಯಿಂಗ್ ರಿಸರ್ಚ್ ಆನ್ ಯಾವ್ಯಾವ ಬ್ರಾಂಚಸ್ಸು ಯಾರ್ಯಾರು ತೊಗೊಂಡ್ರೆ ಬೆಸ್ಟು, ಯಾವ್ಯಾವ ಕಾಲೇಜ್ ರಿವ್ಯೂಸು ಹೆಂಗಿದೆ, ಈ ಥರ ಎಲ್ಲ ರಿಸರ್ಚ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಇದೆಲ್ಲ ಗೈಡೆನ್ಸ್ ಮಾಡೋದಕ್ಕೆ. ನಿಮಗೆ ಯಾವ್ದು ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಅದನ್ನು ನಾನು ಫಸ್ಟ್ ಮಾಡಿ ಅದನ್ನು ನಿಮಗೆಲ್ಲ ಗೈಡ್ ಮಾಡ್ತೀನಿ. ಥ್ಯಾಂಕ್ ಯು.